ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮದ್ಯ ವ್ಯಸನಿಗಳಿಂದ ಹೆಚ್ಚಾಗ್ತಾ ಇದೆ ದೌರ್ಜನ್ಯ, ಹಿಂಸೆ, ಅಟ್ಟಹಾಸಗಳು. ಎಣ್ಣೆಯಿಂದನೇ ಇಂಥದ್ದೊಂದು ದೊಡ್ಡ ಏಟು ಬೀಳ್ತಿರೋದು. ಮದ್ಯ ವ್ಯಸನಿಗಳಿಂದ ಹೆಚ್ಚಾಗ್ತಿರುವಂತಹ ದೌರ್ಜನ್ಯ ಪ್ರಕರಣಗಳು, ಅದರಲ್ಲೂ ಪತ್ನಿಯರ ಮೇಲೆ ಹೆಚ್ಚು ದೌರ್ಜನ್ಯ ನಡೆಸಿರುವಂತಹ ಆರೋಪಗಳು ಕೇಳಿಬರ್ತಿದೆ. ಪುರುಷರಿಂದ ಮಹಿಳೆಯರ ಮೇಲೆ ದೌರ್ಜನ್ಯದ ಪ್ರಕರಣಗಳು ಹೆಚ್ಚಾಗ್ತಿದೆ. ಮದ್ಯ ವ್ಯಸನ ಪತ್ನಿಯರ ನೆಮ್ಮದಿ ಈಗ ಹಾಳಾಗ್ತಿದೆ. ಅಬಕಾರಿ ಸುಧಾರಣಾ ವರದಿ ತೆರೆದಿಟ್ಟಿದೆ ಒಂದು ಮಹಾ ಸತ್ಯವನ್ನ. ಅಬಕಾರಿ ಸುಧಾರಣಾ ವರದಿಯಲ್ಲಿ ಈ ಮಾಹಿತಿಗಳು ಬಹಿರಂಗ ಆಗ್ಬಿಟ್ಟಿದೆ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಆಧರಿಸಿರುವಂತಹ ಒಂದು ವರದಿ ಇದು. ಮದಿರೆಯ ಸಾಮಾಜಿಕ ದುಷ್ಪರಿಣಾಮ ಬಲು ಗಂಭೀರವಾಗಿದೆ. ವೈದ್ಯಕೀಯ ಅಧ್ಯಯನದಲ್ಲೂ ಕೂಡ ಈ ಕ್ರೌರ್ಯಗಳೆಲ್ಲವೂ ಕೂಡ ದೃಢಪಟ್ಟುಬಿಟ್ಟಿದೆ. ಒಂದು, ಈ ಮದ್ಯಪಾನ ಎಷ್ಟೆಲ್ಲ ಸಮಸ್ಯೆಗಳನ್ನ ಮಾಡುತ್ತೆ ಅನ್ನೋದು ಗೊತ್ತೇ ಇದೆ. ಸರ್ಕಾರ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡು ಬಂದಿದ್ರು ಕೂಡ ಇಂದಿನ ಯುವ ಜನತೆ ಇಂಥ ದುಶ್ಚಟಗಳಿಗೆ ಒಂದು ಕಡೆ ಮಾರು ಹೋಗ್ತಿದ್ರೆ, ಸರ್ಕಾರಕ್ಕೂ ಕೂಡ ಬೊಕ್ಕಸ ತುಂಬಿಸ್ಕೊಳ್ಳೋದಕ್ಕೆ ಮದ್ಯಪಾನವೇ ಅವರಿಗೆ ಬ್ರಹ್ಮಾಸ್ತ್ರ ಇದ್ದಂತೆ. ಬಟ್ ಆದರೆ ಗಮನಿಸಬೇಕಾಗಿರೋ ವಿಚಾರ ಏನು ಗೊತ್ತಾ? ಪತ್ನಿಯರ ಮೇಲೆ ಹೆಚ್ಚು ದೌರ್ಜನ್ಯವನ್ನ ಪತಿಯರು ಕುಡಿದು ಬಂದು ಮಾಡ್ತಿದ್ದಾರೆ ಅಂತ ಒಂದು ವರದಿ ಈಗ ಅದನ್ನ ಬಯಲಿಗೆಳಬಿಟ್ಟಿದೆ. ಪತ್ನಿಯರ ನೆಮ್ಮದಿ ಹಾಳಾಗ್ಬಿಟ್ಟಿದೆ ಅಂತ ಅಬಕಾರಿ ಸುಧಾರಣಾ ವರದಿಯಲ್ಲಿದೆ. ನೋಡಿ, ಜನಸಂಖ್ಯೆಯಲ್ಲಿ 11% ಜನ ಮದ್ಯದಾಸರು. ಖಜಾನೆ ತುಂಬಿಸುವಂತ ಮದಿರೆಯ ದುಷ್ಪರಿಣಾಮ ಬಹಳ ದೊಡ್ಡ ಮಟ್ಟಕ್ಕಿದೆ. ರಾಜ್ಯದ ಜನಸಂಖ್ಯೆಯಲ್ಲಿ 11% ಜನ ಮದ್ಯ ವ್ಯಸನಿಗಳು. ಇದು ರಾಷ್ಟ್ರೀಯ ಸರಾಸರಿ 14.6% ದೇಶಕ್ಕೆ ನೋಡಿದ್ರೆ, ರಾಜ್ಯದಲ್ಲಿ ಮದ್ಯ ಸೇವಿಸುವವರ ಪ್ರಮಾಣ 8.62 ಇದ್ರೆ, ತಲಾ ವರ್ಷ ಸೇವನೆಯ ಸರಾಸರಿ 9.1 ಲೀಟರ್ ಆಗುತ್ತೆ. ರಾಷ್ಟ್ರೀಯ ಸರಾಸರಿ 6.4 ಲೀಟರ್ನಷ್ಟಿದ್ದು ರಾಜ್ಯದ ಪರಿಸ್ಥಿತಿ ಹೀಗಾಗಿದೆ. ಇದರ ದುಷ್ಪರಿಣಾಮ ಬಹಳ ಗಂಭೀರವಾಗಿದೆ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಆ ವರದಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಬಹಳ ಆಶ್ಚರ್ಯ ಆಯಿತು. ಇದು ಯಾವುದೋ ಸಾಧನೆದಲ್ಲ. ಎಣ್ಣೆ ಕುಡಿದು ಮದ್ಯಪಾನದ ದಾಸರಾಗಿ ಅದರಿಂದ ಮಹಿಳೆಯರಿಗೆ, ಹೆಣ್ಣುಮಕ್ಕಳಿಗೆ, ಹೆಂಡತಿಯರಿಗೆ ಹಿಂಸೆಯನ್ನ ಕೊಡ್ತಿದ್ದಾರೆ ಅನ್ನೋದು. ರಾಜ್ಯದ ಜನಸಂಖ್ಯೆಯಲ್ಲಿ 11% ಜನ ಮದ್ಯ ವ್ಯಸನಿಗಳು. ಅವ್ರಿಗೆ ಕುಡಿಲೇಬೇಕು, ದಿನ ಕುಡ್ದಿಲ್ಲ ಅಂದ್ರೆ ಮೈಕೈಯೆಲ್ಲ ನಡುಗುತ್ತಂತೆ ಅಂಥವ್ರಿಗೆ. ಅಂತ ಈ ಚಟಕ್ಕೆ ಒಳಗಾಗಿರೋರು ರಾಜ್ಯದಲ್ಲಿ ಈ ಮದ್ಯ ಸೇವಿಸುವವರ ಪ್ರಮಾಣ 8.62 ತಲಾ ವಾರ್ಷಿಕ ಸರಾಸರಿ 9.1 ಲೀಟರ್ ಆಗ್ಬಿಡುತ್ತೆ. ಇದು ಹೆಚ್ಚುತ್ತಾನೇ ಇದೆ. ಆತಂಕಕ್ಕೆ ಕಾರಣ ಆಗ್ಬಿಟ್ಟಿದೆ. ಅಪ್ಡೇಟ್ಸ್ ಇದೆ. ಮದ್ಯಕ್ಕೂ ದೌರ್ಜನ್ಯಕ್ಕೂ ಒಂದು ದೊಡ್ಡ ಲಿಂಕ್ ಇದೆ. ಏನಾಗ್ಬಿಡುತ್ತೆ ಅಂತ, ಮದ್ಯ ಸೇವಿಸುವವರ ಮನೆಗಳಲ್ಲಿ ದೌರ್ಜನ್ಯ ಆಗೋದೇ ಹೆಚ್ಚು. ಡೊಮೆಸ್ಟಿಕ್ ವೈಲೆನ್ಸ್ಗಳಾಗುತ್ತೆ. ವೈದ್ಯಕೀಯ ಪರೀಕ್ಷೆ ಕೂಡ ಹೇಳೋದು ಇದನ್ನೇ. ಮದ್ಯ ವ್ಯಸನಿ ಪುರುಷರ ಕ್ರೌರ್ಯ ದೃಢಪಡಿಸ್ತಾ ಇದೆ ವೈದ್ಯರ ಪರೀಕ್ಷೆ. ನಿಮಾಮ್ಸ್ ವ್ಯಸನ ಕೇಂದ್ರದಿಂದಲೂ ಕೂಡ ಈ ಅಂಶ ಹೊರಗೆ ಬಂದಿದೆ. ನಿಮಾಮ್ಸ್ನಿಂದ 150 ಮಂದಿ ಈ ಮದ್ಯ ವ್ಯಸನಿ ಪುರುಷರನ್ನ ಪರೀಕ್ಷೆ ಮಾಡಿದ್ರು. ಈ ಪೈಕಿ ಬಹುಪಾಲು ಮಂದಿ ಆಪ್ತ ಸಂಗಾತಿಗಳ ಮೇಲೆ ದೌರ್ಜನ್ಯ ಮಾಡ್ತಾರೆ. ಮದ್ಯದ ಅವಲಂಬನೆ ತೀವ್ರತೆ ಹಿಂಸೆ ಕೊಡುವಂಗೆ ಕಾರಣ ಆಗ್ಬಿಡುತ್ತೆ ಅಂತ. ಯಾರು ಜಾಸ್ತಿ ಕುಡಿತಾರೆ, ಕುಡಿದು ಮನೆಗೆ ಹೋಗಿ ಹಿಂಸೆ ಕೊಡ್ತಾರೆ ಅಂತ ಒಂದು ಈ ಅಬಕಾರಿ ಸುಧಾರಣದ ವರದಿ ಒಂದು ಹೇಳುತ್ತೆ. ಮತ್ತೊಂದು ಕಡೆಯಲ್ಲಿ ರಾಷ್ಟ್ರೀಯವಾದಂಥ ವರದಿಗಳು ಅದನ್ನ ಬಿಚ್ಚಿಡುತ್ತೆ. ಮುಂದುವರೆದಂತೆ ನಿಮಾಮ್ಸಲ್ಲೂ ಕೂಡ ಮೆಡಿಕಲ್ ಸೈಂಟಿಫಿಕ್ ಆದಂಥ ವರದಿ. ಇದ್ಯಾವುದೋ ಊಹಾಪೋಹ ಅಲ್ಲ. ಯಾವ ಪುರುಷರು ಹೆಚ್ಚು ಕುಡಿತಾರೆ ಅಥವಾ ಯಾವ ವ್ಯಕ್ತಿ ಹೆಚ್ಚು ಕುಡಿತಾರೆ ಆ ವ್ಯಕ್ತಿ ಮನೆಗೆ ಬಂದು ತನ್ನವರಿಗೆ ಹಿಂಸೆ ಕೊಡ್ತಾರೆ. ಈ ಹಿಂಸೆಗೆ ತುತ್ತಾಗ್ತಿರೋದು ಹೆಣ್ಣು ಮಕ್ಕಳು, ಮಹಿಳೆಯರು, ಪತ್ನಿಯರು. ಇವ್ರಿಗೆ ಸಮಸ್ಯೆ ಆಗ್ತಿದೆ. ಅವರ ಹಕ್ಕುಗಳು ಉಲ್ಲಂಘನೆ ಆಗ್ತಿದೆ. ಡೊಮೆಸ್ಟಿಕ್ ವೈಲೆನ್ಸ್ಗಳು ಮನೆಯ ಒಳಗೆ ಇದು ಹೆಚ್ಚು ಅಂತ. ಯಾಕಂತಂದ್ರೆ ಲಿಂಕ್ ಇದೆ. ನಿಮಾಮ್ಸಲ್ಲಿ ಯಾರ್ಯಾರು ವ್ಯಸನಕ್ಕೆ ಒಳಗಾಗಿದ್ರಲ್ಲ ಆ ವರದಿ ಬಂದಿದ್ದು ಹೇಗೆ, 150 ಜನರನ್ನು ಪರೀಕ್ಷೆ ಮಾಡಿದಾಗ ಬಹುಪಾಲು ಜನ ಮನೆಗೆ ಬಂದು ಕಿತ್ತಾಡ್ತಾರೆ, ಅವ್ರ ಹೆಂಡತಿಯರಿಗೆ ಹಿಂಸೆ ಕೊಡ್ತಾರೆ ಅನ್ನೋದಿದೆ. ನೋಡಿ, ಒಂದಿಷ್ಟು ಡೇಟಾಗಳನ್ನು ನೋಡ್ತಾ ಹೋಗೋಣ. ಪತ್ನಿಯರ ಮೇಲೆ ಈ ಎಣ್ಣೆ ಕುಡಿದು ಮಾಡಿರುವಂಥ ದೌರ್ಜನ್ಯ ನೋಡಿದ್ರೆ 2022-23ರಲ್ಲಿ 8,143, 2023 ಮತ್ತು 24ರ ಸಾಲಿನಲ್ಲಿ ಗಮನಿಸುವುದಾದರೆ 8,171, 2024-25, 25-26 ಕೂಡ 8,111 ಇದ್ರೆ 2026 ಈ ಸಾಲಿನಲ್ಲಿ ಗಮನಿಸಿದಂಥ ವಿಚಾರದಲ್ಲಿ 25-26ರಲ್ಲಿ 9,168 ಪ್ರಕರಣಗಳು. ಒಂದಲ್ಲ ಎರಡಲ್ಲ, ಬರೋಬ್ಬರಿ ಒಂದು 10,000 ಲಿಮಿಟ್ ಅಲ್ಲಿದೆ.
ಈ ಒಂದೊಂದು ವಾರ್ಷಿಕದಲ್ಲಿ ಒಂದೊಂದು ಆರ್ಥಿಕ ವರ್ಷದಲ್ಲಿ ಗಮನಿಸಿದಂಥ ಸಂದರ್ಭದಲ್ಲಿ ಇದು ಎಣ್ಣೆ ಕುಡಿದು ಮದ್ಯಪಾನಕ್ಕೆ ಒಳಗಾಗಿ ಮನೆಗೂ ಬಂದು ತಾನು ಕಟ್ಟಿಕೊಂಡವ್ರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ಕುಡಿಯುವಂಥ ಎಣ್ಣೆಗೂ ಮಾಡುವಂಥ ದೌರ್ಜನ್ಯಕ್ಕೂ ಆ ವ್ಯಕ್ತಿಗೂ ಎಷ್ಟರ ಮಟ್ಟಿಗೆ ಕನೆಕ್ಷನ್ಸ್ಗಳಿದೆ ಅನ್ನೋದು ಈಗ ಸರ್ಕಾರದ ಅಧಿಕೃತ ಮತ್ತು ವೈದ್ಯಕೀಯ ಪರೀಕ್ಷೆಯಲ್ಲೂ ಕೂಡ ಸಾಬೀತಾಗ್ಬಿಟ್ಟಿದೆ. ಹಾಗಾಗಿ ಇಂದೇ ಅಂತ ದುಶ್ಚಟಗಳಿಗೆ ನೀವೇನಾದರೂ ಒಳಗಾಗಿದ್ರೆ ಬಿಟ್ಟು ಬಿಡಿ, ಇದುವೇ ಹೈ ಟೈಮ್. ಆ ನಿಟ್ಟಿನಲ್ಲಿ ಈಗ ಇಂಥ ಸಮಸ್ಯೆಗಳು ಇಡೀ ರಾಜ್ಯ ಮತ್ತು ದೇಶದಲ್ಲೇ ಹೆಚ್ಚಾಗ್ತಿದೆ. ಹಾಗಾಗಿ ಸರ್ವ ರೋಗಕ್ಕೂ ಸಾರಾಯಿ ಅನ್ನುವಂಥ ಮೈಂಡ್ ಸೆಟ್ ಅನ್ನ ತೆಗೆದು ಹಾಕಬೇಕು. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.